ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೋಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರಾದರೂ ಹೊಸ ವೀಡಿಯೋ ನೋಡ್ತಾರೆ, ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೋಡ್ಬೋದು ಇವತ್ತೇ ನಾವು ಬೆಂಗಳೂರು ಹೋಗ್ತಾ ಇದ್ದೀವಿ. ಎಲ್ಲ ಬಂದಿರೋ ಕೆಲಸ ಎಲ್ಲ ಮುಗೀತು. ಇವತ್ತು ಬೆಂಗಳೂರು ಹೋಗ್ತಾ ಇದ್ದೀವಿ ನಾವು ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಬನ್ನಿ, ನಮ್ಮ ಸ್ಕೂಲು ನಾನು 7ರಿಂದ ಕಲ್ತಿರುವಂಥ ಸ್ಕೂಲು ಯಾವ ರೀತಿ ಇದೆ ಅಂತ ನಿಮಗೆ, ನಾವು 8th 9th 10th ಎಲ್ಲ ಇಲ್ಲೇ ಓದಿದ್ದು ಸ್ಕೂಲಲ್ಲೇ. ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡ್ರಿ, ನಾನು ಕಲ್ತಂಥ ಎಲ್ಲ ಸ್ಕೂಲ್ ಇದು ಎಲ್ಲ ನಾನು ಕಲ್ತಂಥ ಯಾವ ರೀತಿ ಇದೆ ಅಂತ. ಇದು ಹಾಸ್ಟೆಲ್ಲು, ಬೇರೆ ಊರಿಂದ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಹಾಸ್ಟೆಲ್ ಫೆಸಿಲಿಟಿ ಇದೆ ಈ ಸ್ಕೂಲಲ್ಲಿ. ಸ್ಕೂಲು ಮತ್ತು ಕಾಲೇಜು ಇದೆ ಇಲ್ಲಿ. ನಾನು ಕಲ್ತಿರೋದು ಸ್ಕೂಲ್ವರೆಗೆ ಅಷ್ಟೇ ಕಲಿತೆ. ನನ್ನ ಶಾಲೆ ಅಕ್ಷರ ಎದೆಗೆ ಬಿತ್ತಿದ ಶಾಲೆ, ಪ್ರಜ್ಞೆಯ ತಲೆಗೆ ಸಲ ಇತ್ತು. ನೋಡ್ರಿ, ನಾನು ಕಲ್ತಿರೋಂಥ ಸ್ಕೂಲ್ ಇದೆ. ಸ್ಪೋರ್ಟ್ಸ್ ಅಚೀವ್ಮೆಂಟ್ಸ್ ಅಂತ ಹಾಕಿದ್ದಾರೆ. ಸ್ಪೋರ್ಟ್ಸ್ ಇತ್ತು ಕಾಣುತ್ತೆ ಹುಡುಗರದೆಲ್ಲ, ಎಲ್ಲ ಸ್ಪೋರ್ಟ್ಸ್ ಇತ್ತು, ನೋಡ್ಕೋಬೋದು. ಕಲ್ಚರ್ ಆಕ್ಟಿವಿಟೀಸ್ ನೋಡಿ, ಇದೇ ನಾನು ಕಲ್ತಿರೋಂಥ ಸ್ಕೂಲು. ಯಾವ ರೀತಿ ಇದೆ ನೋಡ್ಕೊಳ್ಳಿ. ಬದುಕುವ ದಾರಿ ತೋರಿದ ಶಾಲೆ, ಎಲ್ಲರನ್ನು ಪ್ರೀತಿಸು ಎಂದು ಕಲಿಸಿದ ಶಾಲೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಇದೇ ನಾನು ಕಲ್ತಿರುವಂಥ ಸ್ಕೂಲು. ಸಖತ್ತಾಗಿದೆ, ಸೂಪರ್ ಆಗಿತ್ತು. ಬನ್ನಿ ಇವಾಗ ನನ್ನ ಬೈಕ್ ಹತ್ರ ಹೋಗೋಣ. ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಸ್ಕೂಲು ಯಾವ ರೀತಿ ಒಳಗಡೆ ಎಲ್ಲ ನಿಮಗೆ ತೋರಿಸ್ತೀನಿ. ಯಾಕಂದ್ರೆ ಆಲ್ರೆಡಿ ಕ್ಲೋಸ್ ಆಗಿತ್ತು ಇವತ್ತು. ನೋಡಿ, ನನ್ನ ಬೈಕಲ್ಲೇ ನಿಲ್ಲಿಸಿದ್ದೀನಿ, ಯಾಕಂದ್ರೆ ಒಳಗಡೆ ಒಳ್ಳೆ ಅಲಾವ್ ಇಲ್ಲ, ಯಾಕಂದರೆ ಇಲ್ಲೇ ಸ್ಟಾಪ್ ಮಾಡೋಗಿದೆ. ಬನ್ನಿ, ಲೇಟ್ ಆಗಿಬಿಡುತ್ತೆ, ಹೋಗೋಣ. ಇನ್ನೂ ರೆಡಿಯಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟು ಬಂದಿದ್ದೀನಿ. ಇನ್ನೇನು ಹೊರಡ್ಬೇಕಷ್ಟೇ. ನೈಟು ಟ್ರೈನ್ 9 ಗಂಟೆಗಿದೆ. ನಾನು ಜಸ್ಟ್ ಇವಾಗ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಸ್ಕೂಲಿಂದ ನಾನೊಂದು 6:30ಗೆ ಮನೆಗೆ ಹೋದೆ. ಆಮೇಲೆ ಇವಾಗ ಊಟ ಗೀಟ ಮಾಡಿ 9 ಗಂಟೆಗೆ ಗೋಲ್ ಗುಂಬಜ್ ಟ್ರೈನ್ ಇತ್ತು. ರೈಲ್ವೆ ಸ್ಟೇಷನಲ್ಲಿ ಇದ್ದೆ ನಾನು. ಹಾಯ್ ಮಾಡಿ ಇಲ್ಲಿ ಶೋನಿ ನೋಡಿ, ನಮ್ಮ ಊರಿನ ರೈಲ್ವೆ ಸ್ಟೇಷನ್ ಇದು. ನೋಡಿ, ಟ್ರೈನು ಬರ್ತಾ ಇದೆ. ಕರೆಕ್ಟಾಗಿ 9 ಗಂಟೆಗೆ ಬಂತು ನಮ್ಮೂರಿಗೆ. ಈ ಟ್ರೈನು ಜನರಲ್ ಡಬ್ಬಿಯಲ್ಲಿ ಫುಲ್ ರಶ್ ಇರುತ್ತೆ, ಕಾಲ್ದಾಗ ಗುಜ್ಜೆ ಇರಲ್ಲ. ರಿಸರ್ವೇಷನ್ ಆದರೆ ಮಾತ್ರ ಈ ಟ್ರೈನಿಗೆ ಹೋಗ್ಬೇಕು. ನಾವು ಆಲ್ರೆಡಿ ರಿಸರ್ವೇಷನ್ ಮಾಡಿಸಿದ್ದೀನಿ. ಬರಬೇಕಾದ್ರೆ ಇದೇ ಟ್ರೈನಿಗೆ ಬಂದಿದ್ದೆ. ಸಿಕ್ಕಾಪಟ್ಟೆ ರಶ್ ಇರುತ್ತೆ ಫ್ರೆಂಡ್ಸ್ ಈ ಟ್ರೈನು, ಜನರಲ್ ಮಾತ್ರ. ಓಕೆ ಫ್ರೆಂಡ್ಸ್, ಟ್ರೈನ್ ಬಂತು. ಇನ್ನೇನು ನಾನು ನಿಮಗೆ ಮಾರ್ನಿಂಗ್ಗೆ ಸಿಗ್ತೀನಿ, ಯಾಕಂದರೆ ಇವಾಗ ನೈಟು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮಾರ್ನಿಂಗ್ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ನಾನಿವಾಗ ಇರೋದು ಯಶವಂತಪುರಲ್ಲಿ. ಕರೆಕ್ಟಾಗಿ ಟೈಮ್ ಬೆಳಗ್ಗಿನ ಜಾವ 7:30 ಆಗಿತ್ತು. ಆಲ್ರೆಡಿ ಸ್ಟಾರ್ಟಿಂಗ್ ಬರೋಬೇಕಾದ್ರೆ ಈ ಜರ್ನಿ ಒಂದು ವಿಡಿಯೋ ಮಾಡಿದ್ದೀನಿ. ಅದು ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಓಕೆ ಬಾಯ್. ಇನ್ನೇನು ಮೆಜೆಸ್ಟಿಕ್ ಬಂದಮೇಲೆ ನಿಮಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಜಸ್ಟ್ ಇವಾಗ ಮೆಜೆಸ್ಟಿಕ್ಕಿಂದ ಬಂದು ಇಳಿದೆ. ಓಲಾದಲ್ಲಿ ಕಾರ್ ಬುಕ್ ಮಾಡಿದೆ. ನಾವು ಡೈರೆಕ್ಟ್ ಹೊಸಕೋಟೆಗೆ ಹೋಗಿ, ಯಾಕಂದರೆ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ಲಗೇಜು ಜಾಸ್ತಿ ಇದ್ದವು. ಅದಕ್ಕೋಸ್ಕರ ಓಲಾ ಕಾರ್ ಬುಕ್ ಮಾಡಿಕೊಂಡು ಇವಾಗ ಹೊಸಕೋಟೆ ಹೋಗ್ತಾ ಇದ್ದೀವಿ. ನೋಡಿ, ಮುಂದೆ ವಿಧಾನಸೌಧ. ಆಲ್ರೆಡಿ ವಿಧಾನಸೌಧ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಯಾರು ನೋಡಿಲ್ಲ, ದಯವಿಟ್ಟು ಆ ವಿಡಿಯೋ ನೋಡ್ಕೊಂಬನ್ನಿ. ಸಖತ್ ಇಂಟ್ರೆಸ್ಟಿಂಗ್ ಇದೆ. ಕರೆಕ್ಟ್ ಟೈಮ್ ರೀಚ್ ಆಯಿತು. 7:50ಕ್ಕೆಲ್ಲ ಕರೆಕ್ಟಾಗಿ ಮೆಜೆಸ್ಟಿಕಲ್ಲಿ ಟ್ರೈನ್ ರೀಚ್ ಆಯಿತು. ನಾವು ಅಲ್ಲಿಂದ ಕಾರ್ ಬುಕ್ ಮಾಡ್ಕೊಂಡು ಇವಾಗ ಹೊಸಕೋಟೆ ಹೋಗ್ತಾ ಇದ್ದೀವಿ. ನೋಡ್ಬೋದು ವಿಧಾನಸೌಧ ಯಾವ ರೀತಿ ಇದೆ ಅಂತ. ಸೂಪರ್ ಆಗಿದೆ. ಇದ್ರ ಬಗ್ಗೆ ಒಂದು ವಿಡಿಯೋ ಇದೆ, ವಿಡಿಯೋ ಹಾಕಿದ್ದೀನಿ ಆಲ್ರೆಡಿ, ನೋಡ್ಕೊಂಬನ್ನಿ ನೋಡಿಲ್ಲ ಅಂದರೆ. ಫ್ರೆಂಡ್ಸ್, ಹೊಸಕೋಟೆಗೆ ರೀಚ್ ಆಗೋಕ್ಕೆ ಇನ್ನೂ 1 hour ಬೇಕು.
ಜರ್ನಿ ಮಾಡಿ ತುಂಬಾ ಟೈರ್ಡ್ ಆಗಿತ್ತು. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ